ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಸಂಜೆ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇವತ್ತು ಸಾಂಬಾರು ಏನೂ ಇರಲಿಲ್ಲ, ಅದಕ್ಕೆ ನಾನು ಇನ್ನು ಬೆಳಗ್ಗೆಯಿಂದ ವ್ಲಾಗ್ನೂ ಶುರು ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ವೀಡಿಯೋಸ್ದು ವರ್ಕ್ ಇತ್ತು ನನಗೆ, ಎಡಿಟಿಂಗ್ದು ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸ್ವಲ್ಪ ಮನೆ ಕೆಲಸ ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಂಜೆನೇ ಆಗೋಯ್ತು. ಅದರಲ್ಲಿ ಯಾಕೋ ಈ 2 ಡೇಸಿಂದ ಫುಲ್ ಬಾಡಿ ಪೇನ್ಸ್ ಬೇರೆ ಜಾಸ್ತಿ ಇದೆ. ಹಾಗಾಗಿ ಇನ್ನೇನು ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಮೊಟ್ಟೆ ಏನಾದರೂ ತರಿಸಿ ಮೊಟ್ಟೆ ಪಲ್ಯ ಮಾಡಿಬಿಡ್ತೀನಿ ಅಂತ, ಬೇಗ ಆಗುತ್ತೆ. ಮತ್ತು ಸಾಂಬಾರು ಅವೆಲ್ಲ ಮಾಡ್ಕೊತ ಯಾರು ಕೂತ್ಕೊತಾರೆ, ಬೆಳಿಗ್ಗೆ ಬೇಕಾದರೆ ಏನಾದರೂ ಮಾಡ್ತೀನಿ ಅಂದಿದ್ದಕ್ಕೆ ಸರಿ ಅಂತಂದು ಹೇಳ್ಬಿಟ್ಟು ಅವರು ಮೊಟ್ಟೆನೂ ಮತ್ತು ಮಂಡಕ್ಕಿ ತರಿಸೋರು. ನಮ್ಮಮ್ಮ ಮಾಡೋ ಇದರಲ್ಲೇ ನಾನು ಮಾಡೋದು ಯಾವಾಗ್ಲೂ. ನಮ್ಮಮ್ಮ ಅದೇ ರೀತಿಯೇ ಮುಂಚೆ ಮಾಡ್ತಾಯಿದ್ದಿದ್ದು, ಹಾಗಾಗಿ ನಾನು ಹಂಗೇ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸ್ಯಾರೀಸ್ ಇತ್ತು ನಂದು, 1-2-3. ಅದನ್ನು ಹೋಗ್ಬಿಟ್ಟು ಪಾವಗಡದಲ್ಲಿ ಟೈಲರ್ ಶಾಪ್ ಹತ್ರ ಕೊಟ್ಬಿಟ್ಟು ಸ್ಟಿಚಿಂಗ್ಗೆ ಅಂತಂದು ಬಂದಿದ್ದಾಯಿತು. ಆ ಸ್ಯಾರೀಸು ಇಷ್ಟರಲ್ಲೇ ಇನ್ನೊಂದು ವೀಕ್ ಒಳಗಡೆ ಹಾಕ್ಕೊತೀನಿ. ಅದು 2 ಫಂಕ್ಷನ್ಸ್ ಇದೆ, ಅದಕ್ಕೆ ಅಂತ ನಾನು ಸ್ಟಿಚ್ ಮಾಡಿಸ್ತಾ ಇರೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಮೇಯ್ನು ಅದು ಯಾವ ರೀತಿ ಮಾಡಿಸ್ತೀನಿ ಏನು ಅಂತ ನಿಮಗೆ ಶೇರ್ ಮಾಡ್ಕೊತೀನಿ. ನಾನು ಹಾಕೋ ಬ್ಲೌಸಸ್ ಎಲ್ಲ ಚೆನ್ನಾಗಿರುತ್ತೆ ಅಂತಂದು ಹೇಳ್ತಾ ಇರ್ತೀರಾ, ಆದರೆ ಅದ್ರ ಹಿಂದ್ಗಡೆ ಕಾಸ್ಟೂ ಅಷ್ಟೇ ಇರುತ್ತೆ. ಯಾವುದು ಚೆನ್ನಾಗಿರುತ್ತೋ ಅದಕ್ಕೆ ತಕ್ಕಂತೆ ಅಮೌಂಟೂ ಅಷ್ಟೇ ಇರುತ್ತೆ ಹೇಳ್ರಿ. ಹಿಂಗೆ ನಮ್ಮೂರಲ್ಲಿ ಸ್ವಲ್ಪ ಜನ ಕೇಳ್ತಾಯಿದ್ರು, ನೀನು ಸ್ಟಿಚ್ ಮಾಡಿಸ್ತೀಯಲ್ಲ, ಬ್ಲೌಸ್ ಕಾಸ್ಟ್ ಎಷ್ಟಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಕೇಳೋರು. ಮೊನ್ನೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ, 950 ಏನೋ ಆಗಿತ್ತು ಒಂದು ಬ್ಲೌಸ್ಗೆ. ಆ ಬ್ಲೌಸ್ ಥರ ಬೇಕು ನಮಗೆ, ಅಮೌಂಟ್ ಬಂದುಬಿಟ್ಟು 350 ಕೊಡ್ತೀವಿ, ಸ್ಟಿಚ್ ಮಾಡಿಸ್ಕೊಬ ಅಂತ ಅಂದರು. ಅದರ ಅಮೌಂಟ್ ಈ ಥರ ನೋಡಿರಿ, ಅವರೇ ಕಳಿಸಿದಾರೆ ಲೀಸ್ಟು. 950 ಆಗಿದೆ. ಸೊ 350ಗೆ ಹೊಲ್ಕೊಡೋ ಅಂಥ ಬ್ಲೌಸುಗಳೆಲ್ಲ ಇವು ಅಂತ ಅಂದರೆ, ಸೊ ಅದನ್ನು ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ, ಮತ್ತು ಅದಕ್ಕೆ ತಕ್ಕಂತೆ ಅವ್ರಿಗೆ ಮೇಯ್ನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಯ್ಯೋ ಅಂಥ ವಿಚಿತ್ರವಾದ ಬ್ಲೌಸುಗಳು ಹಾಕ್ಕೊಂಡಿಲ್ಲ ಅಂದರೆ, ವಿಚಿತ್ರ ಏನಿರಲ್ಲ, ಸಿಂಪಲಾಗೇ ಇರುತ್ತೆ. ಏನಂದರೆ ಸ್ಟಿಚ್ಚಿಂಗ್ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಮತ್ತು ಕಂಫರ್ಟಾಗಿ ಕೂರುತ್ತೆ. ಡಿಸೈನ್ಸು ಸಿಂಪಲ್ ಡಿಸೈನ್ಸ್ ಎಲ್ಲ ಇಟ್ಟಿಸಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಓವರ್ ಡೀಪು ಆ ಥರ ಎಲ್ಲ ನಾನು ಹಾಕೋಕ್ಕೆ ಹೋಗಲ್ಲ, ಜಾಸ್ತಿ ಡೀಪ್ ಎಲ್ಲ ತಗ್ಸಲ್ಲ, ನಾರ್ಮಲ್ ಡೀಪೇ ಇರುತ್ತೆ. ಆದರೆ ಡಿಸೈನ್ಸು ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಇಡಿಸಿರ್ತೀನಿ ಅಷ್ಟೇ. ಅದೊಂದು ಲುಕ್ ಬರುತ್ತೆ ಸ್ಯಾರಿಗೆ. ನಾವು ಆ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಒಂದು ಲುಕ್ ಬರುತ್ತೆ. ಸ್ಯಾರಿ ಸಿಂಪಲ್ ಆಗಿದ್ರೂ ಬ್ಲೌಸ್ ಗ್ರ್ಯಾಂಡಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಬ್ಲೌಸ್ ಸ್ವಲ್ಪ ಚೆನ್ನಾಗೇ ಸ್ಟಿಚ್ ಮಾಡಿಸ್ಕೊಂತೀನಿ. ನಂಗೆ ಇಷ್ಟ ಆ ರೀತಿ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಳ್ಳೋದಕ್ಕೆ. ಅಯ್ಯೋ 14 ಇಲ್ದಿದ್ದು ಬ್ಲೌಸ್ ಹೇಳಮ್ಮ, ಅಷ್ಟೊಂದು ಕೊಟ್ಟು ಏನು ಹೊಲಿಸ್ಲಿಲ್ಲ ಅಂದರೆ ಅಂತಾರೆ. ಮತ್ತು ಬ್ಲೌಸ್ ಮಾತ್ರ ಅದೇ ಥರನೇ ಬೇಕು, ಅಮೌಂಟ್ ಕಡಿಮೆ ಬೇಕಷ್ಟೇ. ಸೊ ಹಂಗೆ ಅಂಥವ್ರಿಗೆ ನಾವೇನು ಹೇಳೋಕ್ಕೂ ಆಗೋದು ಇಲ್ಲ. ಯಾಕಂದರೆ ಸ್ಟಿಚ್ಚಿಂಗು ಅದು ನೋಡಿಬಿಟ್ಟು ಅಮೌಂಟ್ ಕೊಡಬೇಕಾಗುತ್ತೆ. ಸ್ವಲ್ಪ ಟೈಮಲ್ಲಿ ನಾವು ಎಲ್ಲ ಒಂದೇ ಥರನೇ ಹೊಲ್ಕೊಡ್ಬೇಕು, ಒಂದೇ ಕಾಸ್ಟ್ಗೆ ಕೊಡಬೇಕು ಅಂದರೆ ಹಿಂದೆ ಹೊರಟೋಯ್ತು ಆ ಕಾಲ. 250, 300, 350 ಹೊಲಿಯೋ ಕಾಲ ಹೊರಟೋಯ್ತು. ಸೊ ಈಗೆಲ್ಲ ತುಂಬ ಕಾಸ್ಟ್, ಎಲ್ಲದ್ರ ಮೇಲೂ ಕಾಸ್ಟ್ ಆಗಿದೆ. ಮತ್ತು ಟೈಲರ್ಸ್ ಅವರು ಕಾಸ್ಟ್ ಮಾಡಿರ್ತಾರೆ. ಸೊ ಅದನ್ನು ನಾವು ತಿಳ್ಕೊಬೇಕು. ಅವ್ರಿಗೂ ರೆಂಟ್ ಅಂತೆ, ಮತ್ತು ವರ್ಕರ್ಸ್ಗೆ ಕೊಡೋದಂತೆ ಇರುತ್ತಲ್ಲ ಅವ್ರಿಗೂ. ಸೊ ಎಲ್ಲ ಹೋಗಿ ಅವ್ರಿಗೂ ಇಷ್ಟು ಅಮೌಂಟ್ ಅನ್ನೋದು ಮಿಕ್ಕಬೇಕು. ಅದರಲ್ಲಿ ನಾವು ಈಗ ಎಲ್ಲೇ ಸ್ಟಿಚ್ ಮಾಡಿಸಿದ್ರು 500 ಮೇಲೇ ತೊಗೊತಾರೆ ಹೇಳ್ರಿ ಡಿಸೈನ್ ಬ್ಲೌಸಸ್ ಎಲ್ಲನೂ. ಸೊ ಕಡಿಮೆ ಅಂತೂ ಯಾರು ತೊಗೊಳಲ್ಲ. ಅದರಲ್ಲಿ ನಾನು ಸ್ವಲ್ಪ ಟ್ರೆಂಡಿಂಗ್ ಕಲೆಕ್ಷನ್ ಎಲ್ಲ ನಾನು ಸ್ಟಿಚ್ ಮಾಡಿಸ್ತಾ ಇರ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಗುತ್ತೆ ಅಮೌಂಟ್ ಅಷ್ಟೇ. ಅಲ್ಲಿಂದ ಈಗ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಬಿಟ್ಟು ಇಲ್ಲಿ ನಮ್ಮ ಮನೆ ಪಕ್ಕ ಬಂದೆ. ನನ್ನ ತಮ್ಮ ಹಸುಗೆ ಕೆಚ್ಚಲಿಗೆಲ್ಲ ನೀರು ಹೊಡಿತಾ ಇದ್ದ ತಗೊಂಡು. ಯಾಕೆ ಏನಾಯಿತು ಅಂತ ಬಂದರೆ, ಅದು ಏನಾಗಿದೆ ಅಂದರೆ ಹಸು ನೈಟೆಲ್ಲ ನೋವು ತಿಂದಿದೆ. ಅದು ಪಾಪ ಡೆಲಿವರಿ ಆಗಿಲ್ಲ. ಸೊ ಅದು ಕರು ಏನಾಗೈತೆ ಗೊತ್ತಾ, ಒಳಗಡೆನೆ ಕಾಲು ಒಂಥರ ಮಡಚ್ಕೊಂಡು ಮಲಕ್ಕೊಬಿಟ್ಟೈತಂತೆ ಹೊಟ್ಟೆ ಒಳಗಡೆನೆ ಒಂದು ಕಾಲು. ಸೊ ಅದು ಬರೋಕ್ಕೆ ಆಗ್ತಾಯಿಲ್ಲ ಈಚೆ ಕಡೆ. ಹಂಗಾಗಿ ನೈಟ್ ಫುಲ್ಲು ನೋವು ತಿಂದಿದೆ. ಅದೆಷ್ಟು ನೋವು ತಿಂತೋ ಪಾಪ ಅನ್ನಿಸ್ಬಿಡ್ತು ನನಗೆ ಅದನ್ನ ನೋಡಿಬಿಟ್ಟು. ಮತ್ತೆ ಡಾಕ್ಟ್ರನ್ನ ಕರೆಸ್ಬಿಟ್ಟು ತೆಗ್ಸಿರೋದಾಯ್ತು ಕರುನ. ಹಂಗಾಗಿ ಆ ಥರ ನೋಡ್ರಿ, ನಾವು ಮನುಷ್ಯರಿಗಾದರೆ ಎಷ್ಟು ನಾವು ಇದು ಮಾಡ್ತೀವಿ, ಅದು ಎಷ್ಟು ನೋವು ತಿಂತು, ಬಾಯಿಲ್ಲ ಹೇಳೋದಕ್ಕೆ ಏನಿಲ್ಲ. ಇದು ಹಾಕುತ್ತೆ, ಕರು ಹಾಕುತ್ತೆ ಅಂತ ಅವರು ವೆಯ್ಟ್ ಮಾಡಿದ್ದಾರೆ, ಆದರೆ ಹಾಕಿಲ್ಲ. ಹಾಗಾಗಿ ಇನ್ನೊಂದು ಹಸುನ ನಮ್ಮ ಮನೆ ಹತ್ರ ಕಟ್ಟಾಕಿದ್ರು. ಆಗ ನನ್ನ ತಮ್ಮನ್ನ ಕೇಳಿದ್ರೆ ಅವರು ಡಾಕ್ಟ್ರನ್ನ ಕರೆಸ್ಬಿಟ್ಟು ತೆಗ್ಸಿರೋದು ಕರುನ. ಈಗ ಅದಕ್ಕೆ ಪೇಯ್ನ್ ಆಗಿಬಿಟ್ಟೈತಂತೆ ಜಾಸ್ತಿ, ಕೆಚ್ಚಲ ಹತ್ರ ಅದೆಲ್ಲನೂ, ಹೊಟ್ಟೆ ಹತ್ರ ಜಾಸ್ತಿ ಹೊತ್ತು ಕರು ಅಲ್ಲೇ ಐತಲ್ಲ, ಹಂಗಾಗಿ ಅದಕ್ಕೆ ನೀರು ತಗೊಂಡು ಆ ರೀತಿ ಹೊಡಿತಾ ಇದ್ರು. ನಿಜ ತುಂಬ ಬೇಜಾರಾಯ್ತು ನನಗೆ ಹಸನ್ ನೋಡಿಬಿಟ್ಟು. ಎಷ್ಟು ನೋವು ತಿಂತಾಯಿತ್ತು, ಎಷ್ಟು ಪೇಯ್ನ್ ಆಯಿತೋ ಪಾಪ ಹೊಟ್ಟೆ ಒಳಗೆ ಅನ್ನಿಸ್ಬಿಡ್ತು ನನಗೆ. ಈಗ ಅಲ್ಲಿಂದ ಅದು ನೋಡ್ಕೊಂಡು ನೆಕ್ಸ್ಟ್ ನಾನು ಒಂದು ಕುಕ್ಕರ್ ಇತ್ತು, ಅದನ್ನ ತೊಳ್ಕೊಂಡು ಬಂದೆ. ನಮ್ಮ ಮನೆಯವ್ರ ಒಳಗಡೆ ಕೂತಿದ್ರು. ನಾನು ಹಸಿಮೆಣ್ಸಿನ್ಕಾಯಿನೂ ಈರುಳ್ಳಿ ಕಟ್ ಮಾಡಿ ಹೋಗಿದ್ನಲ್ಲ ಪಲ್ಯಕ್ಕೆ, ಅವು ಇಲ್ಲೇ ನೋಡ್ರಿ, ಇನ್ನೂ ಎತ್ತಿಟ್ಟಿಲ್ಲ. ಈಗ ಮೊಟ್ಟೆ ಪಲ್ಯ ಮಾಡಿ ಸ್ವಲ್ಪ ರೈಸ್ ಮಾಡ್ಕೊಂಡು ತಿಂದು ಇನ್ನೇನು ಕೆಲಸನೂ ಮುಟ್ಟಲ್ಲ. ಪಾತ್ರೆಗಳಿದ್ದಾವೆ, ತೊಳೆಯೋವೆಲ್ಲ ಇದ್ದಾವೆ. ಆದರೆ ಇದ್ದರೆ ಇರಲಿ, ಆರಾಮಾಗಿ ಮಲ್ಕೊಬಿಡ್ತೀನಿ. ಇವತ್ತು ನನಗೆ ಅಷ್ಟೊಂದು ಥರ ಬಾಡಿ ಪೇನ್ಸ್ ಜಾಸ್ತಿನೇ ಆಗಿಬಿಟ್ಟೈತೆ.
ಹಾಗಾಗಿ ಬಾಣಲಿನ ಇಗ್ನೋರ್ ಮಾಡಿಬಿಡಿ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಈ ಥರದ್ದೊಂದು ಬಾಣಲಿ ಇದ್ದೇ ಇರುತ್ತೆ. ನಾನು ಇದನ್ನು ಕಡಲೆ ಬೀಜ ಹುರ್ಕೊಳ್ಳೋಕ್ಕೆ, ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಅಂದರೆ ಇನ್ನೊಂದು ಚೆನ್ನಾಗಿರೋ ಬಾಣಲಿ ತೊಳೆದಿರಲಿಲ್ಲ, ಇನ್ನು ತೊಳೆಯೋಷ್ಟು ಪೇಷನ್ಸ್ ಇಲ್ಲ ನನಗೆ. ಅದಕ್ಕೆ ಈ ಬಾಣಲಿಲೇ ಮಾಡಿಬಿಡೋಣ ಬಿಡು ಅಂತ ಹೇಳ್ಬಿಟ್ಟು ಅದನ್ನೇ ಕಪ್ಪಗಾಗಿರೋ ಬಾಣಲಿನೇ ಇಟ್ಕೊಂಡಿದ್ದೀನಿ. ಅದಷ್ಟು ಕಪ್ಪಿಗೆ ಆಗ್ತಾ ಇರಲಿಲ್ಲ. ನಾನು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ನಲ್ಲ, ಆವಾಗ ಒಂದು ಸಾರಿ ಆ ರೀತಿ ಆಗೋಗಿತ್ತು. ಅವಾಗಿಂದ ಅದನ್ನು ಎಷ್ಟು ಉಜ್ಜಿ ತಿಕ್ಕಿ ತೊಳೆದ್ರೂ ಅದು ಅಷ್ಟೇ, ಅದು ಹಂಗೆ ಇದೆ. ಅದಕ್ಕೆ ನಾನು ಆ ಥರ ಏನಾದರೂ ಹುಡ್ಕೊಳ್ಳೋಕ್ಕೆ ಅಂತಂದು ಇಟ್ಕೊಂಡಿದ್ದೀನಿ. ಇವತ್ತು ಪಲ್ಯನೇ ಮಾಡ್ತಾಯಿದ್ದೀನಿ ಹೇಳ್ರಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿನೂ ಮತ್ತು ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕಿನ್ನೇನು ಹಾಕಲ್ಲ, ಇದು ಮೂರೇ ಹಾಕೋದು. ಇದು ಮೂರು ಹಾಕಿ ಆಮೇಲೆ ಮೊಟ್ಟೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೆಕ್ಸ್ಟು ನಾವು ಮಂಡಕ್ಕಿ ಹಾಕ್ತೀನಿ. ಅದು ನಮ್ಮಮ್ಮ ಮುಂಚೆ ಹಿಂಗೆ ಮಾಡಿಕೊಡ್ತಾಯಿದ್ದು. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ, ಅನ್ನದ ಜೊತೆ ಎಷ್ಟು ಚೆನ್ನಾಗಿರುತ್ತೋ. ಹಂಗಾಗಿ ನಾನು ಹಿಂಗೆ ಮಾಡ್ತೀನಿ. ನಿಮಗೆ ಡಿಫ್ರೆಂಟ್ ಅನ್ನಿಸ್ಬೋದು, ಏನದು ಮಂಡಕ್ಕಿ ಹಾಕ್ತಾರಾ ಮೊಟ್ಟೆ ಪಲ್ಯಕ್ಕೆ ಅಂತ ಅಂದ್ಕೋಬೋದು. ನಮ್ಮಮ್ಮ ಮಾಡೋದು ಹೇಳ್ರಿ, ನಮಗೆ ಆ ಟೇಸ್ಟ್ ಇಷ್ಟ ಆಗ್ಬಿಟ್ಟೈತೆ. ಸೊ ಹಂಗಾಗಿ ಅವಾಗಿಂದ ಅದನ್ನು ಹಂಗೆ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಮಾಡಿಬಿಟ್ಟು ಮುಂಚೆ ನಾವು ಚಿಕ್ಕ ಮಕ್ಕಳಿದ್ದಾಗ ಮುದ್ದೆ ಬೆಳಿಗ್ಗೆದು ಮಿಕ್ಕಿರೋದಲ್ವಾ, ಅದಕ್ಕೆ ಮಧ್ಯಾಹ್ನ ಮುದ್ದೆ ಇದ್ರೂ ಹಂಗೆ ಮಾಡ್ಕೊಡೋದು. ಇಲ್ಲ ಬೆಳಿಗ್ಗೆದು ಹಂಗೆ ಮಿಕ್ಕಿದ್ರೆ ರಾತ್ರಿಗೆ ಬಿಸಾಕ್ತಾ ಇರಲಿಲ್ಲ ಮುದ್ದೆಗಳು. ಆ ಮುದ್ದೆ ಜೊತೆಗೆ ಹಿಂಗೆ ಮಂಡಕ್ಕಿ ಎಲ್ಲ ಹಾಕ್ಬಿಟ್ಟು ಮೊಟ್ಟೆ ಪಲ್ಯ ಮಾಡೋದು. ಆ ತಣ್ಣಗಿರೋ ಮುದ್ದೆ ಜೊತೆಗೆ ಮೊಟ್ಟೆ ಪಲ್ಯ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ತಿಂದರೆ ಹೆಂಗಿರೋದು ಅಂದರೆ ಒಂದೊಂದು ಮುದ್ದೆ ಊಟ ಮಾಡ್ತಾಯಿದ್ವಿ ನಾವು, ಅಷ್ಟು ಚೆನ್ನಾಗಿ ಅನ್ಸೋದು ನಮಗೆ. ಹಂಗಾಗಿ ಅದು ಹಂಗೆ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ನಾನು, ಅದು ಬಿಟ್ಟಿಲ್ಲ. ಇವಾಗಲೂ ನಮ್ಮ ಮನೆಯವರು ಅಷ್ಟೇ, ಎಗ್ ರೈಸ್ ಎಲ್ಲ ಮಾಡಿದ್ರು ತಿನ್ನಲ್ಲ ಅವರು. ಎಲ್ಲ ಹಾಕ್ಬಿಟ್ಟು ನೀಟಾಗಿ ನಾವು ಸ್ಟ್ರೀಟ್ ಫುಡ್ ಯಾವ ಥರ ಮಾಡ್ತಾರೆ ಸ್ಟ್ರೀಟ್ ಶಾಪಲ್ಲಿ ಆ ಥರ ಮಾಡಿದ್ರೂ ಅವ್ರು ತಿನ್ನಲ್ಲ. ಈ ಥರ ಮಾಡಲಿ ಮೊಟ್ಟೆ ಪಲ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಅನ್ನ ಊಟ ಮಾಡ್ತಾರೆ. ಅದಕ್ಕೆ ನಾನು ಅದು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಕ್ಳಿಗೂ ಚೆನ್ನಾಗಿ ಅಭ್ಯಾಸ ಆಗಿದೆ, ಅದು ತಿಂತಾ ಇರ್ತಾರೆ. ಸೊ ಆ ಥರ ಮೊಟ್ಟೆ ಒಂದು 10 ಮೊಟ್ಟೆ ತರಿಸಿದ್ದೆ, ರೈಸ್ ಜೊತೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮೊಟ್ಟೆ ಪಲ್ಯ ತಿನ್ನೋಣ ಅಂತಂದು. ನನಗೆ ಆ ರೀತಿ ಮೊಟ್ಟೆ ಪಲ್ಯ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರೈಸ್ ಕಡಿಮೆ ಇಟ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಹೇಳ್ರಿ. ಅದಕ್ಕೋಸ್ಕರ ಮೊಟ್ಟೆ ಎಲ್ಲ ನೀಟಾಗಿ ಬಂಡೆ ಹತ್ರ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಟು ಮತ್ತು ಅದು ಸ್ವಲ್ಪ ಈರುಳ್ಳಿ ಅದೆಲ್ಲ ಬೇಯೋಷ್ಟರಲ್ಲಿ ಈ ಕಡೆ ಕುಕ್ಕರ್ಗೆ ನಾನು ಅನ್ನಕ್ಕೆ ಅಂತ ಇಟ್ಟಿದ್ದೀನಿ. ಆ ಚಿಕ್ಕ ಕುಕ್ಕರಲ್ಲಿ ಆಗುತ್ತೆ ನಮ್ಗೆ ಒನ್ ಟೈಮ್ಗೆ ಅನ್ನ. ಸೊ ಒನ್ ಟೈಮ್ಗೇನು ನೆಕ್ಸ್ಟು ನಾವು ಇನ್ನೊಂದು ಟೈಮು ತಿನ್ನೋಕ್ಕೂ ಆಗುತ್ತೆ ಹೇಳ್ರಿ ಆ ಕುಕ್ಕರಲ್ಲಿ. ಏನಂದರೆ ಹಳೇದಾಗಿತ್ತು ಅಂತ ನಾನು ಪ್ರೆಸ್ಟೇಜಲ್ಲಿ ತೊಗೊಂಡಿದ್ದು ಕುಕ್ಕರು. ಆದರೆ ಅದು ಏನಾಯಿತೋ ಗೊತ್ತಿಲ್ಲ ಆಗಲಿ, ಅದರಲ್ಲಿ ಪಲಾವು ಟೊಮಟೊ ಬಾತು ಈ ಥರ ಏನೂ ಮಾಡೋಕ್ಕಾಗಲ್ಲ. ಓನ್ಲಿ ವೈಟ್ ರೈಸು ಇಲ್ಲಾಂದರೆ ಸಾಂಬಾರು ಮಾಡ್ಕೋಬೋದು. ಆ ಥರ ನಾವು ಬಿರಿಯಾನಿ ಪಲಾವು ಟೊಮಟೊ ಬಾತು ಈ ರೀತಿ ಮಾಡ್ತೀವಂದರೆ ಸುಮಾರು ಅಂದರೆ 1 ಇಂಚು ಮೇಲ್ಗಡೆನೇ ಜಾಸ್ತಿನೇ ಸೀದೋಗುತ್ತೆ ಅನ್ನ. ಅದು ಯಾಕೆ ಹಂಗಾಯ್ತೋ ಗೊತ್ತಿಲ್ಲ. ನಾನು ಬೇಕು ಅಂತ ನಮ್ಮ ಮನೆಯವ್ರ ಹತ್ರ ಕೇಳಿ ತೊಗೊಂಡಿರುವಂಥ ಕುಕ್ಕರ್ ಅದು, ಅದೇ ಹಂಗಾಗ್ಬಿಡ್ತು. ಅದಕ್ಕೆ ಇನ್ನು ಇದರಲ್ಲೇ ರೈಸ್ ಮಾಡ್ಕೊತಿದ್ದೀನಿ. ಅದರಲ್ಲಿ ಓನ್ಲಿ ಸಾಂಬಾರ್ಸು ಈ ಪಪ್ಪು ಈ ಥರ ಏನಾದರೂ ಬೇಕಂದರೆ ಆ ಕುಕ್ಕರಲ್ಲಿ ಮಾಡ್ಕೊತಾ ಇರ್ತೀನಿ. ಈರುಳ್ಳಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಕಡೆ ಫ್ರೈ ಆಗ್ತಾಯಿತ್ತು, ಇನ್ನೊಂದು ಕಡೆ ನಾನೀಗ ಮೊಟ್ಟೆ ಒಡಾಕ್ತಾಯಿದ್ದೀನಿ ನೋಡಿರಿ ಒಂದು ಬೌಲಲ್ಲಿ. ನನಗೆ ಅದು ಬಾಣಲಿಲೇ ಒಡೆದು ಹಾಕ್ತಾ ಇರ್ತಾರಲ್ಲ ಹಂಗೆ ಬರಲ್ಲ ಬೇಗ ಮತ್ತು ಅದು ಸೀರಿಸ್ಬಿಡ್ತೀನಿ ಬಾಣಲಿಲಿ ಇರೋದು. ಹಾಗಾಗಿ ಒಂದು ಬೌಲ್ಗೆ ಈ ರೀತಿ ಒಡ್ಕೊಂಡು ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಒಂದೇ ಸರಿ ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಆ ಥರ ಅಭ್ಯಾಸ ಮುಂಚೆಯಿಂದ ನನಗೆ. ಸೊ ಹಂಗೆ ಆ ಮೊಟ್ಟೆಗಳೆಲ್ಲ ಒಡೆದು ಅದೇ ಕವರ್ಗೆ ಹಾಕ್ತಾಯಿದ್ದೀನಿ, ಆ ಕಡೆ ಬಿಸಾಕಿ ಬಂದರೆ ಆಗುತ್ತೆ ಅಂತಂದು. ಈಗ ನಮ್ಮ ಮನೆಯವರು ಹಾಲಲ್ಲಿ ಕುತ್ಕೊಂಡು ಆಯ್ತೆ ಅಂತಂದು ಹಿಂದೆ ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಅಲ್ಲಿ ಏನು ಮಾಡ್ತೀರಾ ಕುತ್ಕೊಂಡು ಬನ್ನಿ ವೀಡಿಯೋ ಆದರೂ ಮಾಡಿರಿ ಅಂದರೆ ಬಂದೀಗ ನೋಡ್ರಿ ಕೈ ಎತ್ತಿಬಿಟ್ಟು ಮೇಲೆ ವೀಡಿಯೋ ಕವರ್ ಮಾಡ್ತಾವ್ರೆ. ಬೇಗ ನೀವು ವೀಡಿಯೋ ಶೂಟ್ ಮಾಡಿದ್ರೆ ನಾನು ಬೇಗ ಮಾಡ್ತೀನಿ ಅಂತಂದು ಹೇಳಿದೆ. ಸರಿ ನಿಲ್ಲಮ್ಮ ಆಯಿತು ಅಂತ ಹೇಳ್ಬಿಟ್ಟು ಪಾಪ ಬಂದು ವೀಡಿಯೋ ಕವರ್ ಮಾಡಿಕೊಡ್ತಾವ್ರೆ. ಅಡುಗೆ ಮನೇಲಿ ನನಗೆ ಟ್ರೈಪಾಡ್ ಇಟ್ಕೊಂಡ್ರೆ ಒಂದು ಸೈಡ್ಗೆ ಸ್ವಲ್ಪ ಕಾಣುತ್ತೆ ಅಷ್ಟೇ. ಹಂಗಾಗಿ ಈ ಕಡೆ ಎಲ್ಲ ಇಟ್ಟಿದ್ದೀನಲ್ಲ, ಈ ಕಡೆ ಟ್ರೈಪಾಡ್ ಇಟ್ಕೋಬೇಕು ಇನ್ಮೇಲೆ. ಅದಕ್ಕೆ ನಾನೊಂದು ಸ್ವಲ್ಪ ಸ್ಟ್ಯಾಂಡ್ ತೊಗೋಬೇಕು. ಆ ಬಾಕ್ಸಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಮೀಶೋದಲ್ಲಿ ಸಿಗುತ್ತೆ. ಸರ್ಚ್ ಮಾಡಿ ನೀಟಾಗಿ ಒಂದು ವುಡ್ಡಿಂದೋ ಇಲ್ಲ ಸ್ಟೀಲ್ದೋ ಆ ಥರ ಏನಾದರೂ ಒಂದು ಸ್ಟ್ಯಾಂಡ್ ತಗೊಂಡು ಚಿಕ್ಕದು, ಆ ಚಿಕ್ಕ ಜಾರ್ಸ್ ಎಲ್ಲ ಇದಾವಲ್ಲ ರೈಟ್ ಸೈಡ್ ಇಟ್ಕೊಬಿಟ್ಟು ಮಿಕ್ಸಿ ಇರೋ ಕಡೆ ಟ್ರೈಪಾಡ್ ಇಟ್ಕೊಂಡು ಶೂಟ್ ಮಾಡ್ಕೋಬೇಕು ಇನ್ನು ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಮನೇಲಿ. ಅದು ಈರುಳ್ಳಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಯಿತು ಚೆನ್ನಾಗೆ. ಈಗ ಮೊಟ್ಟೆ ಎಲ್ಲ ಒಡೆದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಹೇಳದ್ನಲ್ಲ ಬಾಣಲಿನೇನು ಅಂದ್ಕೋಬೇಡಿ ಇವತ್ತೊಂದು ದಿನ. ಸೊ ಅದು ನಂಗೆ ತೊಳೆಯೋಕ್ಕಾಗ್ದೇ ಚೆನ್ನಾಗಿರೋ ಬಾಣಲಿ ಇದರಲ್ಲೇ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಸುಮ್ಮನೆ ಬ್ಲಾಕ್ ಆಗಿದೆ ಅಷ್ಟೇ, ಆ ಥರ ಏನು ಗಲೀಜೇನಿಲ್ಲ ಅದರಲ್ಲಿ, ಸುಮ್ಮನೆ ಕಪ್ಪಗಾಗಿದೆ ಕಲೆ ಉಳ್ಕೊಂಡಿದೆ ಅಷ್ಟೇ. ಈಗ ಮೊಟ್ಟೆ ಎಲ್ಲ ನೀಟಾಗಿ ಆ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಮಿಕ್ಸ್ ಮಾಡಿಬಿಟ್ಟು ಒಂದು 3/4% ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಚೆನ್ನಾಗಿ ಅದೆಲ್ಲ ಸ್ವಲ್ಪ ಪುಡಿ ಆಗೋ ಥರ ಅದರಲ್ಲೇ ಚೌಟುಲೇನೆ ಮೆತ್ತಗೆ ಮಾಡ್ಕೋಬೇಕೆಲ್ಲ ನಾವು.
ಆ ರೀತಿ ಮೆತ್ತಗೆ ಮಾಡ್ಕೊಂಡು ನೆಕ್ಸ್ಟು ನಾನು ಮಂಡಕ್ಕಿ ಎತ್ತಿಟ್ಟಿದ್ನಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಇದೊಂದು ಮುಕ್ಕಾಲು ಭಾಗ ಬೇಯಬೇಕು ಚೆನ್ನಾಗಿ. ಅದು ಸ್ವಲ್ಪ ಹಸಿ ಇದ್ದಾಗಲೇ ಹಾಕ್ಬಿಟ್ರೆ ಮಂಡಕ್ಕಿ ಕಾಣಿಸೋದೇ ಇಲ್ಲ, ಎಲ್ಲ ಹೋಗ್ಬಿಡುತ್ತೆ. ಇದು ಸ್ವಲ್ಪ ಆ ರೀತಿ ಒಂದು ಮುಕ್ಕಾಲು ಭಾಗ ಪುಡಿ ಪುಡಿ ಥರ ಆಗಿಬಿಟ್ರೆ ನೆಕ್ಸ್ಟು ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮಂಡಕ್ಕಿನ ಈಗ ಹಾಕ್ತಾಯಿದ್ದೀನಿ ನೋಡಿ. ಒಂದು ಮುಕ್ಕಾಲು ಭಾಗ ಆಯಿತು. ಅದು ಸ್ವಲ್ಪ ಗಲೀಜೆಲ್ಲ ಇರುತ್ತೆ ತಳದಲ್ಲಿ ಅಂತ ಮರದಲ್ಲಿ ಆ ರೀತಿ ನೀಟಾಗಿ ಹಿಂಗೆ ವಸ್ತು ಆ ರೀತಿ ಹಾಕ್ತಾಯಿದ್ದೀನಿ. ಸೊ ನಿಮ್ಗೆ ಅಂದರೆ ಯಾರು ಮಾಡ್ತಾರೋ ಗೊತ್ತಿಲ್ಲಾಗಲಿ, ನಮ್ಮ ಅಮ್ಮನ ಐಡಿನೋ ಹೆಂಗೋ ಗೊತ್ತಿಲ್ಲ, ಈ ಥರ ಮಂಡಕ್ಕಿ ಹಾಕಿ ಮಾಡೋದು. ನಾವು ಮಾತ್ರ ಇದೇ ಥರನೇ ಮಾಡೋದು. ಅದೇನು ಕಾಣಿಸಲ್ಲ ಮಂಡಕ್ಕಿ ಅದರಲ್ಲಿ, ಆ ಥರ ಮೆತ್ತಗಾಗಿ ಹೋಗುತ್ತೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಜವಾಗ್ಲೂ. ಒಂದು ಸಾರಿ ಟ್ರೈ ಮಾಡಿ ನೀವು. ಸೊ ಇಷ್ಟೇ. ಇದರ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಬಿಟ್ರೆ ಮುಗೀತು ಅಷ್ಟೇ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸಿಗೋಣ ನಾಳೆ. ಥ್ಯಾಂಕ್ ಯು.